ನಮಗೆ ಮಾತನಾಡುವಾಗ ಬಹಳಷ್ಟು ಸಲ ನಾಲಿಗೆ ಎಡರುವುದು, ನಾಲಿಗೆಯ ತೊಡರು ಬರ್ತದೆ. ಅದರಿಂದಾಗಿ ಸ್ಪಷ್ಟತೆ ಇರುವುದಿಲ್ಲ ಮಾತಿನಲ್ಲಿ. ಹೌದಲ್ವಾ? ಅದಕ್ಕಾಗಿ ಕೆಲವೊಂದು ನಾಲಿಗೆಯನ್ನು ಚೆನ್ನಾಗಿ ಪಳಗಿಸಲಿಕ್ಕೆ ವ್ಯಾಯಾಮ ಏನಿದೆ, ವ್ಯಾಯಾಮ. ಆ ಕೆಲವು ವ್ಯಾಯಾಮಗಳನ್ನು ನಾವು ಕಲಿಯಬೇಕು ಅಲ್ವಾ? ನಾನು ಹೇಳ್ತೇನೆ, ನೀವು ಅದನ್ನು ಹಾಗೆ ಹೇಳಬೇಕು. ಹೇಳಿದ್ರೆ ಫಾಸ್ಟ್, ಆಯ್ತಾ? ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು. ಕಪ್ಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು. ಕುಂಕುಮ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಕಾಗೆ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಕಾಗೆ ಕೆಳಗೆ ಎರಡು ಆರಣೆಗಳು ಉರುಳಾಡುತ್ತಿವೆ. ಅರಳಿ ಮರದ ಕೆಳಗೆ ಎರಡರಣೆಗಳು ಉರುಳಾಡುತ್ತಿವೆ. ಅರಳಿ ಮರದ ಕೆಳಗೆ ಎರಡರಣೆಗಳು ಉರುಳಾಡುತ್ತಿವೆ. ಅರಳಿ ಮರದ ಕೆಳಗೆ ಎರಡರಣೆಗಳು. ಕಮ್ಯುನಿಕೇಟಿವ್ ಸ್ಕಿಲ್ ಏನು ಬೇಕು? ಕಮ್ಯುನಿಕೇಟಿವ್ ಸ್ಕಿಲ್. ಅದಕ್ಕಾಗಿ ಆ ಕಮ್ಯುನಿಕೇಷನ್ನ ಮೂಲ ಆಧಾರವೇ ಈ ಸ್ವರಗಳು. ಹಾಗಾಗಿ ಈ 5 ಸ್ವರಗಳನ್ನು ವಿಚಾರ ಮಾಡೋದಲ್ಲ, ನೀವು ಸ್ಪಷ್ಟವಾಗಿ ಕಲ್ತ್ಕೊಳ್ಬೇಕು. 5 ಸ್ವರಗಳು ಸ್ಪಷ್ಟವಾಗಿ ನೀವು ವಿಚಾರಕ್ಕೆ ಬರುತ್ತದೆ ಅಂತ ಹೇಳಿದರೆ ಮುಂದಿನ ವ್ಯಂಜನಗಳಿಗೆ ಕೂಡ ಅದು ಸ್ಪಷ್ಟ ಉಚ್ಚಾರವನ್ನು ಕೊಡ್ತದೆ. ಯಾಕಂತಂದರೆ ವ್ಯಂಜನಗಳಿಗೂ ಕೂಡ ಧ್ವನಿ ಕೊಡುವುದು ಸ್ವರವೇ ಅಲ್ವಾ? ಹೌದಲ್ವ? ಈಗ ಕ, ಗ, ನ, ಚ, ಚ, ಜ, ಜ, ಞ, ಟ, 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 ಡ, ನ, ತ, 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 ದ, ನ, ಪ, ಪ, ಬ, ಗ, ಮ ಎಲ್ಲದಕ್ಕೂ ಕೂಡ ಧ್ವನಿಯನ್ನು ಕೊಡುವುದು ಯಾವುದು? ಸ್ವರ ತರ. ಹೌದಲ್ವ? ಉಚ್ಚರಿಸುವ ಮಾತ್ರ ವ್ಯಂಜನ. ಅರ್ಥ ಆಯ್ತು ಮಕ್ಕಳೇ? ಹಾಗಾಗಿ ನೀವು ಸ್ಪಷ್ಟವಾಗಿ ಉಚ್ಚರಿಸಬೇಕು ಅಂತ ಹೇಳಿದರೆ ಮೊದಲು ನೀವು ಅಭ್ಯಾಸ ಮಾಡಬೇಕಾದದ್ದು ಯಾವುದು? ಸ್ವರ. ಹೌದಲ್ಲ? ಸ್ವರ ಯಾವುದಂತ ಹೇಳಿ? ಅಭ್ಯಾಸ ಮಾಡಬೇಕಾಯ್ತು. ಯಾವಾಗ ಮಾಡಬೇಕಂತಂದ್ರೆ ಸುಮ್ಮನೆ ಕೂತ್ಕೊಂಡಲ್ಲ, ಆಚೀಚೆ ನಡೀತಾ ಕೂಡ್ತಾ ಹೇಳ್ತಾ ವ್ಯಾಯಾಮ ಮಾಡ್ತಾ ಇದು ನಿಮ್ಮ ಮಾಡಬೇಕು. ಆಯ್ತಾ? ಕೆಳಗೆ ಮೇಲೆ ಎಡ